ದಾಳಂಬ್ರೆ ಬೆಳೆಗಾರರಿಗೆ ನಮ್ಮ ನಮಸ್ಕಾರಗಳು. ಇವತ್ತು ನಾವು ಖಾನಾವಸಳ್ಳಿ ತುಮರುದ್ದಿ ಹತ್ರ ಇದ್ದೀವಿ. ನಮ್ಮ ಸ್ನೇಹಿತರಾದಂತಹ ಕೃಷಿ ಮಿತ್ರರಾದಂತಹ ತಿಪ್ಪೇಸ್ವಾಮಿ ಅವ್ರ ತೋಟದಲ್ಲಿದ್ದೀವಿ. ತಿಪ್ಪೇಸ್ವಾಮಿ ಸರ್ ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ಹೇಗಿದೆ ಫ್ಲಾಟು? ಎಷ್ಟು ದಿನ ಸರ್ ಇದ್ರಲ್ಲಿ ಮಾಡಿ? 5.5 ತಿಂಗಳಾಯ್ತಾ ಸರ್? ನಾವು ಬಂದಾಗ ಗಿಡ ಹೇಗಿತ್ತು ಸರ್? ಇದು ಫ್ಲವರ್ ಸೆಟ್ ಆಗಿತ್ತಾ? ಫ್ಲವರ್ ಇರಲಿಲ್ಲ. ಫ್ಲವರ್ ಸೆಟ್ ಮಾಡಿಕೊಟ್ವಾ? ತುಂಬ ಚೆನ್ನಾಗಿ ಸೆಟ್ ಆಯ್ತಾ ಸರ್? ಟೋಟಲ್ ಎಷ್ಟು ಗಿಡ ಬಂದಿದೆ ಸರ್? ಎಲ್ಲ ಗಿಡ ಬಂದವ. ಎಷ್ಟು ಗಿಡ ಇದೆ ನಿಮ್ಮದು? 750 ಸರ್. ಈಗ ಹಣ್ಣು ಅರ್ದಿದ್ರ ಅಂತ ನನಗೆ ಗೊತ್ತಾಯಿತು. ಬರೀ 5.5-6 ತಿಂಗಳ ಒಳಗೆ ನೀವು ಹಣ್ಣು ಅರ್ದಿದ್ರಾ? ಎಷ್ಟು ಹಣ್ಣು ಅರ್ದಿದ್ರ ಸರ್? ಈಗ 1.5 ಟನ್ ಅರ್ದಿದೆ ಸರ್. ಒಂದು ಗಿಡಕ್ಕೆ ಎಷ್ಟಿದೆ ಸರ್ ಕಾಯಿ? ಒಂದು 70ರಿಂದ 100 ಇದೆ. ಸೈಜ್ ಎಷ್ಟಿದೆ ಸರ್? ಸೈಜು 350, 400, 500 ಲೆಕ್ಕ ಇದಾವೆ ಸರ್. 350, 400, 500 ಲೆಕ್ಕಕ್ಕಿದ್ದಾವೆ. ರೈತರೇ ನೋಡ್ಬೋದು ಸರ್. ಇದಕ್ಕೆ ಯಾವ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿದ್ದೀರಾ? ವಿವೋ ಮಾರ್ಟ್. ಯಾರು ಕೊಟ್ಟಿದ್ದು? ಮಂಜುನಾಥ್ ಸರ್ ಮತ್ತು ನಮ್ಮ ನಾಗರಾಜ್ ಸರ್. ನಾಗರಾಜ್ ಸರ್ ಅವರ ಮಾರ್ಗದರ್ಶನದಲ್ಲಿ ಬೆಳೆದಂತಹ ದಾಳಂಬ್ರೆ ತೋಟ ಸ್ನೇಹಿತರೆ, ನಮ್ಮ ತಿಪ್ಪೇಸ್ವಾಮಿ ಅವ್ರ ತೋಟ. ನೋಡ್ಬೋದು ಯಾವ ಥರ ಕಾಯಿ ಕಟ್ಟಿದೆ. ನಿಮಗೆಲ್ಲ ಗಿಡ ತೋರಿಸ್ತಿದ್ದೀನಿ ನೋಡಿರಿ. ಒಳಗಡೆ ಕಾಯಿ ಯಾವ ಥರ ಕಟ್ಟಿದೆ ಇಲ್ಲಿ ನೋಡಿರಿ. ಕನಿಷ್ಠ ಅಂದ್ರೂ ಈ ಗಿಡದಲ್ಲಿ ಒಂದು 100 ಕಾಯಿ ಮೇಲಿದೆ. ಒಂದೊಂದು ಕಾಯಿ ಸೈಜ್ ಕೂಡ ನೀವು ನೋಡ್ಬೋದು. ಇದಕ್ಕೆ ನಮ್ಮ ವಿವೋ ಮಾರ್ಟ್ ಪ್ರಾಡಕ್ಟ್ ಅಂತ ಕಿಸಾನ್ ಕಿಂಗ್ ಗ್ರೋತ್ ಡೆವಲಪರ್ ವಿವೋ ಶೈನ್ ನೋಡಿರಿ. ಅರೆಗಳೇ ಬೆಂಡಾಗೋಗಿದೆ. ರೈತರು ಹೇಳ್ತಾ ಇದ್ದಾರೆ ಸರ್ 500ರಿಂದ 600 ಗ್ರಾಮ್ ತನಕ ಕಾಯಿ ತೂಕಿದೆ ಅಂತ ಹೇಳ್ತಾರೆ. ನೋಡಿರಿ ಇಲ್ಲ ನೋಡಿರಿ, ಒಂದು ಕಾಯಿ ತೋರಿಸ್ತೀನಿ ಎಷ್ಟು ಸೈಜ್ ಇದೆ ಅಂತೇಳಿ. ಮತ್ತು ಕಲರ್ ನೋಡಿ ಯಾವ ಥರ ಇದೆ. ಓಕೆನಾ? ನೋಡಿ ಒಳಗಡೆ ಎಲ್ಲ ಕಾಯಿ ತುಂಬ ಚೆನ್ನಾಗಿ ಕಟ್ಟಿದೆ. ತುಂಬ ಅದ್ಭುತವಾದ ರಿಸಲ್ಟ್ ಬಂದಿದೆ. ಇದಕ್ಕೆ ನಮ್ಮ ನಾಗರಾಜ್ ಸರ್ ಅವರ ಮಾರ್ಗದರ್ಶನದಲ್ಲಿ ಕೊಟ್ಟಿದ್ದೀವಿ ಸ್ನೇಹಿತರೆ. ನೋಡಿ ಒಳಗಡೆ ಕಾಯಿ ಯಾವ ಥರ ಕಟ್ಟಿದೆ. ಕನಿಷ್ಠ ಅಂದ್ರೆ ನನ್ನ ಪ್ರಕಾರ ಒಂದು 750 ಗಿಡಕ್ಕೆ ಕನಿಷ್ಠ ಅಂದರೂ ಕೂಡ ಒಂದು 12 ಟನ್ 13 ಟನ್ ಹಣ್ಣಾಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಒಳಗಡೆ ಎಲ್ಲ 70 to 80% ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಬೆಳೆಸಿದ್ದೀವಿ. ಒಂದು 20ರಿಂದ 30% ಮಾತ್ರ ಕೆಮಿಕಲ್ ಬಳಸಿದ್ದೀವಿ ಸ್ನೇಹಿತರೆ. ನೋಡ್ಬೋದು ಯಾವ ಥರ ಹಣ್ಣು ನೋಡಿ. ಪ್ರತಿ ಗಿಡದಲ್ಲಿ ನೋಡಿ ಯಾವ ಥರ ಕಟ್ಟಿದೆ. ನೋಡಿ ಇಲ್ಲಿ ಯಾವ ಥರ ಕಟ್ಟಿದೆ. ಪೂರ್ತಿ ನಮ್ಮ ವಿವೋ ಮಾರ್ಟ್ ಪ್ರಾಡಕ್ಟ್ ಬಳಸಿದ್ದೀವಿ. ನೋಡಿ ಇಲ್ಲಿ ನೋಡಿ ಒಳಗಡೆ ನೋಡಿ ಕಾಯಿ ಫುಲ್ ಚಿಗುರಿರೋ ನಿಮಗೆ ಕಾಯಿ ನೋಡಿ ಯಾವ ಥರ ಕಾಣ್ತಾ ಇದೆ. ನೋಡಿ ಒಳಗಡೆ ಪ್ರತಿ ಗಿಡದಲ್ಲೂ ಕೂಡ ಆಲ್ರೆಡಿ ಒಂದು 1.5 ಟನ್ ಹಣ್ಣು ಅರ್ದಿದ್ದಾರೆ ಸ್ನೇಹಿತರೆ. ತುಂಬ ಅದ್ಭುತವಾದ ರಿಸಲ್ಟು. ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರಾಫಿಟಬಲ್ ಫಾರ್ಮಿಂಗ್ ಅಂತ. ನೋಡಿ ಒಳಗಡೆ ನೋಡಿ, ಒಳಗಡೆ ಕೂಡ ಯಾವ ಥರ ಕ್ವಾಂಟಿಟಿ ಕ್ವಾಲಿಟಿ ಕಾಯಿ ಕಟ್ಟಿದೆ. ಸ್ಟ್ರಕ್ಚರ್ ಮೇಲೆ ಮುಳ್ಳು ಮೇಲೆ ಈ ಥರ ಬರಬೇಕು ಸ್ನೇಹಿತರೆ. ಈ ಥರ ಬಂದ್ರೆ ರೈತರಿಗೆ ಕೂಡ ಒಂದು 2 ಕಾಸು ದುಡ್ಡಾಗೋದು. ನೋಡಿ ಗಿಡ ತೋರಿಸ್ತೀನಿ, ಇನ್ನೂ ತೋರಿಸ್ತೀನಿ ನೋಡಿ ಎಷ್ಟು ಗಿಡ ತೋರಿಸ್ತೀನಿ. ಆಲ್ರೆಡಿ ಹಣ್ಣು ಅರ್ದಿದ್ದಾರೆ, ಬಟ್ ಆದರೂ ಕೂಡ ಇನ್ನೂ ಎಷ್ಟು ಕಾಯಿ ಇದೆ ನೋಡಿ ಇಲ್ಲಿ. ನೋಡಿ ರೈತರ ಮಗ ನೋಡಿ ಅಲ್ಲಿ ನೋಡಿ, ಝೂಮ್ ಆಗಿ ತೋರಿಸಿ ನೋಡಿ ಹೆಂಗೆ ಇಳೆ ಬಿದ್ದಿದೆ. ಪೂರ್ತಿ ಅರೆ ನೋಡಿ, ಅರೆನೇ ಮುರಿದೋಗಿದೆ ಅಲ್ಲ ಸರ್? ಸರ್ ಆ ಅರೆಯಲ್ಲಿ ಎಷ್ಟು ಕಾಯಿ ಇದೆ ಸರ್ ಅಂದಾಜು? 150-200 ನೋಡಿ ಇಲ್ಲಿ ನೋಡಿ ಅರೆಗಳು ನೋಡಿ ಸರ್ ಸ್ನೇಹಿತರೆ. ಇಲ್ಲಿ ನೋಡಿ ಕಾಯಿ ಕುಚ್ ಕಾಯಿಗಳು. ಮತ್ತು ನೋಡಿ ಸೈಜ್ ನೋಡಿ ಒಳಗಡೆ ತೋರಿಸ್ತೀನಿ ನೋಡಿ. ಒಂದು ಗಿಡ ಅಲ್ಲ ನನಗೆಲ್ಲ, ಎಲ್ಲ ಗಿಡದಲ್ಲೂ ಕೂಡ ಜಬರ್ದಸ್ತ್ ರಿಸಲ್ಟ್ ಬಂದಿದೆ. ಇದು ಖಾನಾವಸಳ್ಳಿ ಹತ್ರ ತುಮರುದ್ದಿ ಫ್ಲಾಟು. ಯಾರು ಬೇಕಿರೋ ಬಂದು ಕೂಡ ನೋಡ್ಕೊಬೋದು. ನೋಡಿ ರೈತರು ನೋಡಿ ಎತ್ತೆ ತೋರಿಸ್ತಾ ಇದ್ದಾರೆ. ಸರ್ ಇಲ್ಲಿ ತೋರಿಸಿ ಸರ್ ಅಂತ. ನೋಡಿ ಅರೆಗಳಲ್ಲೆಲ್ಲ ಕಾಯಿಗಳು. ಥ್ಯಾಂಕ್ ಯು ತಿಪ್ಪಣ್ಣವ್ರೆ, ತುಂಬ ಖುಷಿ ಆಯಿತು. ತುಂಬ ಕಷ್ಟಪಟ್ಟಿದ್ರ ನಾವು ಹೇಳಿರೋ ಮಾರ್ಗದರ್ಶನ ಮಾಡಿರೋದಕ್ಕೆ. ನಿಮಗೆ ದೇವರು ಕೂಡ ಒಳ್ಳೆಯದು ಆಶೀರ್ವಾದ ಮಾಡಿದ್ದಾನೆ. ಯಾವಾಗಲೂ ಚೆನ್ನಾಗಿರಿ, ನಗ್ನಗ್ತಾ ಇರಿ, ಸಂತೋಷವಾಗಿರಿ. ಥ್ಯಾಂಕ್ ಯು ತಿಪ್ಪಣ್ಣ. ಥ್ಯಾಂಕ್ ಯು.